ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ ಡೇ 14. ನಾನು ಆ್ಯಕ್ಚುಲಿ ಏನು ಅನ್ಕೊಂಡಿದ್ದೆ ಅಂದರೆ ನನ್ನ DJ ಇಂದ ಮೊಬೈಲ್ಗೆ ಇಂಪೋರ್ಟ್ ಆಗ್ತಿರಲಿಲ್ಲ ವೀಡಿಯೋಸ್ ಎಲ್ಲ. ಸೊ ಹಾಗಾಗಿ ಶಾರ್ಟ್ ವೀಡಿಯೋಸ್ ಇವಾಗ ಅಪ್ಲೋಡ್ ಮಾಡಿ ಲಾಂಗ್ ವೀಡಿಯೋಸ್ ಎಲ್ಲ ಮನೆಗೆ ಹೋದ್ಮೇಲೆ ಲ್ಯಾಪ್ಟಾಪ್ ತಗೊಂಡು ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಆದರೆ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಆದರೆ ಫೋನ್ ಮಾಡಿಬಿಟ್ಟು, ಮಗ ಬೇಡ, ಮೊಬೈಲ್ ಎಲ್ಲಾದರೂ ರೆಕಾರ್ಡ್ ಮಾಡಿಕೊಂಡು ಒಂದು ಎಷ್ಟಾದರೆ ಅಷ್ಟು 10-12 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಸೊ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಇವಾಗಲೇ ಅಪ್ಲೋಡ್ ಮಾಡು, ಚೆನ್ನಾಗಿರುತ್ತೆ, ಹೋದಾಗೆ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಮತ್ತೆ ನನಗೋಸ್ಕರ ಕೂಡ ಸೊ ಇವಾಗ ಮೊಬೈಲಲ್ಲಾದರೆ ರೆಕಾರ್ಡ್ ಮಾಡಿಬಿಟ್ಟು ಇವಾಗ ಅಪ್ಲೋಡ್ ಆದರೆ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ಯಮುನೋತ್ರಿಯಲ್ಲಾದರೆ ಇದ್ದೀವಿ. ಯಮುನೋತ್ರಿಯಿಂದ ಶಿಮ್ಲಾ ಕಡೆಗಾದರೆ ಹೊರಡ್ತಾ ಇದ್ದೀವಿ. ನೀವು ಗಾಡಿ ಕೂಡ ನಾನು ಎಲ್ಲ ರೆಡಿ ಆಗಿದೆ, ತೋರಿಸ್ತೀನಿ ಇವಾಗ. ಸೊ ಬನ್ನಿ ಗಾಡಿ ಕಡೆ ಹೋಗೋಣ. ಗಾಡಿ ಫುಲ್ ಸೆಟಪ್ ಆದರೆ ಆಗಿದೆ, ನೀವು ನೋಡ್ತಾ ಇರ್ಬೋದು. ಲಗೇಜ್ ಎಲ್ಲ ಸೆಟಪ್ ಮಾಡೋಷ್ಟರಲ್ಲಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಜಾಗದಲ್ಲಿ ನಾನೀಗ ಕೂತ್ಕೊಬೇಕು. ಸೊ ಕಂಫರ್ಟಾಗಿ ಕೂತ್ಕೊಬೋದು, ತೊಂದರೆ ಏನಿಲ್ಲ. ಪ್ಲಸ್ ನಾನು ಇದ್ದಿದ್ದಿದೆ ಹೋಟ್ಲಲ್ಲಿ, ಸೊ ಪೂಜಾ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು 400 ರುಪೀಸ್ ತಗೊಂಡ್ರು. ಸೊ ಇವಾಗ ಯಮುನೋತ್ರಿಯಿಂದ ಹೊರಡುವ ಸಮಯ. ಸೊ ನೀವು ನೋಡ್ಬೋದು ಲಗೇಜ್ ಸೆಟಪ್ ಎಲ್ಲ. ಸೊ ಇನ್ನು ನಾನು ಕೂಡ ಸೆಟಪ್ ಆಗಿದ್ದೀನಿ, ನಾನು ಕೂಡ ಕಂಪ್ಲೀಟ್ ಸೆಟಪ್ ಆಗಿದ್ದೀನಿ. ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ನೀ ಗಾರ್ಡ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಹೆಲ್ಮೆಟ್ ಒಂದು ಹಾಕ್ಕೊಂಡ್ರೆ ಹೆಲ್ಮೆಟ್ ಕೂಡ ರೆಡಿ ಇದೆ, ಗ್ಲೌಸಸ್ ರೆಡಿ ಇದೆ. ಇಲ್ಲಿ ಸ್ವಲ್ಪ ನೀರು ಕುಡ್ಕೊಂಡ್ಬಿಟ್ಟು ಇಲ್ಲಿಂದ ಆದರೆ ಯಮುನೋತ್ರಿಯಿಂದ ಆದರೆ ಸ್ಟಾರ್ಟ್ ಆಗೋಣ. ಸೊ ಇಲ್ಲಿ ನೋಡ್ರಿ ಯಾವ ರೇಂಜಿಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ರೈಟ್ ಸೈಡ್ ಏನು ನೋಡ್ತೀರ ಅದೆಲ್ಲ ತಾರ್ ರೋಡು, ನೋಡಿ ಯಾವ ಥರ ಕಿತ್ತೋಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗನ ಮಾತ್ರ ಕ್ಲಿಯರ್ ಮಾಡಿಬಿಟ್ಟು ಈ ಲ್ಯಾಂಡ್ ಸ್ಲೈಡ್ ಮೇಲೇ ದಾರಿ ಮಾಡವ್ರೆ, ಅದನ್ನು ಹಂಗೆ ಬಿಟ್ಬಿಟ್ಟವ್ರೆ ವೇಸ್ಟಾಗಿ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡಿ ನೋಡಬೇಕು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಟೀಮನ್ನು ಹಾಕ್ಕೊಂಡು ಈ ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗದಿಂದ ಆದರೆ ಹೋಗೋಣ ಬನ್ನಿ. ಲಾಸ್ಟ್ ಟೈಮ್ ಫ್ಲಡ್ಡಿಗೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದ್ಯಾ, ಹಂಗೆ ರೋಡ್ ಬರ್ತಾ 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 ನೋಡಿ ಎಲ್ಲ ಕುಸಿದೋಗ್ಬಿಟ್ಟಿದೆ ನೋಡಿ. ಸಮುದ್ರದ ನೀರು ನದಿ ಒಳಗಡೆಗೆ ನೋಡಿ, ಕನೆಕ್ಟಿವಿಟಿನೇ ಹೋಗ್ಬಿಟ್ಟಿದೆ ನೋಡಿ. ಸೊ ಇವಾಗ ಆ ರೋಡಲ್ಲಿ ಯಾರೂ ಓಡಾಡೋಂಗಿಲ್ಲ. ಇಲ್ಲಿ ನೋಡಿ ಯಾವ ಥರ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಹಿಂಗೆ 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 ನೋಡಿ 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 ಎಷ್ಟೊಂದು ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ. ಇನ್ನೂ ಆ ಕಡೆಗೂ ಆಗಿದೆ, ಹತ್ರ 1 ಕಿಲೋಮೀಟ್ರ್ಗಿಂತ ಮೇಲೆ ಲ್ಯಾಂಡ್ ಸ್ಲೈಡ್ ಆಗಿದೆ. ನೀವು ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಟಾರ್ ರೋಡು. ಸೊ ವೈಟ್ ಲೈನ್ ಕಾಣಿಸ್ತಿದ್ಯಾ, ಸೊ ಅದು ಟಾರ್ ರೋಡ್ ಆ್ಯಕ್ಚುಲಿ ಮೊದಲಿದ್ದ ದಾರಿ ಅದು. ಸೊ ನೋಡಿ ಯಾವ ರೇಂಜಿಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಅಷ್ಟೇ ದಾರಿ, ಒಂದು ಸೈಡ್ ಮಾತ್ರ ಹೋಗೋಕ್ಕಾಗುತ್ತೆ ವೆಹಿಕಲ್ಸು, 2 ಸೈಡ್ ಹೋಗೋಕ್ಕಾಗಲ್ಲ. ಸೊ ನೋಡಿ ಆ ಜೀಪ್ ಪಕ್ಕದಲ್ಲಿ ಎಲ್ಲರೂ ದಾರಿ ಇದೆಯಾ, ಅಟ್ಲೀಸ್ಟ್ 2 ವೀಲರ್ ಹೋಗೋಕ್ಕಾದ್ರೂ ದಾರಿ ಇದೆಯಾ, ಇಲ್ವಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಕಡೆ ಇರೋ ವೆಹಿಕಲ್ಸ್ ಎಲ್ಲ ಬಂದ ಮೇಲೆ ನಾವು ಈ ಕಡೆಯಿಂದ ಆದರೆ ಮೂವ್ ಆಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ ಡೇಂಜರ್ ಇದೆ. ಸೊ ನೀವು ನೋಡಿಕೊಂಡು ಬರೋದು ಉತ್ತಮ. ಸೊ ನೋಡಿ ಯಮುನೋತ್ರಿ ಬ್ಯೂಟಿಫುಲ್ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ತಾಗಿದೆ. ಕ್ಯಾರೆ ಹುಡುಗ ನೋಡಿ ಪಾಪ ನಕ್ಕೊಂಡು ಹೋಗ್ತಾವನೆ, ಎಲ್ಲಿಂದ ಬಂದಿದೆಯೋ ಏನೋ ಅಂತ ಹೇಳ್ಬಿಟ್ಟು. ಸೊ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅಲ್ಲಿ ಹಿಮಪರ್ವತ ಕಾಣ್ತಿದೆಯಾ ನಿಮಗೆ? ಸೊ ನನಗೆ ಕಾಣ್ತಿದೆ, ನಿಮಗೆ ಕಾಣ್ತಿದೆಯಾ ಇಲ್ಲ ಗೊತ್ತಿಲ್ಲ. ಝೂಮ್ ಮಾಡಿ ಟ್ರೈ ಮಾಡೋಣ. ಅದು ತುದಿಯಲ್ಲಿ ನೋಡಿ, ತುದಿಯಲ್ಲಿ ಕಾಣ್ತಿದೆಯಾ? ಸೊ ಅದು ಹಿಮಪರ್ವತ. ಸೊ ಅದನ್ನು ನೋಡಿಕೊಂಡು ಈಗ ನಾವು ಇಲ್ಲಿಂದ ಹೊರಡೋಣ. ನೋಡಿ ವಾಟರ್ ಫ್ಲೋ ಹೇಗಿದೆ ಅಂತ ಹೇಳ್ಬಿಟ್ಟು. ಹಂಗೆ ಲ್ಯಾಂಡ್ ಸ್ಲೈಡ್ ಆಗಿ ನೋಡಿ ಮಣ್ಣು ಕಲ್ಲುಗಳು ಎಲ್ಲ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಹಂಗೆ ಮೇಲೆ ವ್ಯೂ ನೋಡಿ ಖುಷಿ ಪಡಬೇಕಾ ಅಥವಾ ಈ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿರೋದು ನೋಡಿ ದುಃಖ ಪಡಬೇಕಾ ಒಂದಂತೂ ಗೊತ್ತಿಲ್ಲ. ಸೊ ಇವರೆಲ್ಲ ಅದು ಹೆಂಗೆ ಬದುಕ್ತಾರೋ ಏನೋ ಗೊತ್ತಿಲ್ಲಪ್ಪ. ತುಂಬ ಅಂದರೆ ತುಂಬ ಕಷ್ಟ ಇದೆ ಇಲ್ಲಿ. ಪ್ಲಸ್ ನೇಚರ್ ಮಾತ್ರ ಸಖತ್ತಾಗಿರುತ್ತೆ. ಬಟ್ ಫ್ಲೋ ನೋಡಿ, ಯಮುನಾ ರಿವರ್ ನೋಡಿ ಯಾವ ರೀತಿ ಜೋರಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ ಡೇಂಜರಾಗೂ ಇದೆ, ಹಂಗೆ ಬ್ಯೂಟಿಫುಲ್ಲಾಗೂ ಇದೆ. ಸೊ ಇಲ್ಲಿ ಬ್ರಿಡ್ಜ್ ನೋಡಿ, ಈ ಕಡೆ ನೋಡಿ ಎಷ್ಟು ಡಿಸಾಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮಣ್ಣು ಸೈಡಲ್ಲಿ ಗುಡ್ಡೆ ಕಾಣ್ತಿರೋದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಬಂದಿರೋದೆ. ಸೊ ಈ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕುದುರೆಗಳನ್ನ ಯೂಸ್ ಮಾಡೋದು. ಲೈಕ್ ಇಟ್ಟಿಗೆಗಳು ತಗೊಂಡೋಗೋದು, ಮಣ್ಣು ತಗೊಂಡೋಗೋದು, ಏನೇ ತಗೊಂಡೋಗ್ಬೇಕಂದ್ರೆ ಈ ಕುದುರೆಗಳನ್ನ ಯೂಸ್ ಮಾಡೋದು. ಸೊ ನೀವು ನೋಡ್ಬೋದು ಎಷ್ಟು ಡೇಂಜರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಹೋಗ್ತಾ ತುಂಬ ಸಿಗ್ತವೆ, ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡಿ ಯಮುನಾ ರಿವರ್ ಇಲ್ಲೇ ಫ್ಲೋ ಆಗ್ತಿದೆ. ಹಂಗೆ ಸ್ವಲ್ಪ ಮೇಲೆ ಹೋದರೆ ನೋಡಿ ಯಾವ ಥರ ಡಿಸಾಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಇಲ್ಲಿಂದ ಇದೆಲ್ಲ ಕೊಚ್ಕೊಂಡ್ಬಂದಿರೋದೆ ನೋಡಿ, ಎಷ್ಟೊಂದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಕಲ್ಲುಗಳು, ಎಷ್ಟೊಂದು ಮಣ್ಣು ಬಂದಿದೆ ಅಂತ ಹೇಳ್ಬಿಟ್ಟು.
ಸೊ ಇದು ಬಂದುಬಿಟ್ಟು ಬಚಾವಾಗಿಬಿಟ್ಟಿದೆ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿವರೆಗೂ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಆಗಿದ್ರೆ ಇದು ಕೂಡ ಆಗಿರೋದು, ಬಚಾವಾಗಿದೆ ಸ್ವಲ್ಪದಲ್ಲಿ. ಸೊ ಆ ಬ್ರಿಡ್ಜು ಕೂಡ ಬಚಾವಾಗಿದೆ ಅಂತಲೇ ಹೇಳ್ಬೋದು. ಆ ಬ್ರಿಡ್ಜು ಕೂಡ ಬಿದ್ದೋಗ್ಬೇಕಾಗೋ ಸ್ಟೇಜಲ್ಲಿತ್ತು, ಬಟ್ ಏನೋ ಅದೃಷ್ಟದಿಂದ ಬಚಾವಾಗಿದೆ. ಸೊ ಅದು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಮೇ ಬಿ ಈ ಬಿಲ್ಡಿಂಗ್ಗೆ ಕನೆಕ್ಟ್ ಆಗ್ತಿರ್ಬೋದು. ಬಟ್ ಇವಾಗ ಈ ಬಿಲ್ಡಿಂಗ್ ಹೋಗೋದು ತುಂಬ ಅಂದರೆ ತುಂಬ ಭಯ ಆಗುತ್ತೆ, ಪ್ಲಸ್ ಕಷ್ಟನೂ ಕಷ್ಟ ಕೂಡ. ಸೊ ನೋಡಿ ನೀವು ಅಲ್ಲೊಂದು ಊರು ಕೂಡ ಇದೆ, ಆ ಊರಿಗೆ ಕೂಡ ಇಲ್ಲಿಂದನೇ ಅನಿಸುತ್ತೆ ಕನೆಕ್ಷನ್ ಇರೋದು. ಹಂಗೆ ಬರ್ತಿದ್ರೆ ಇಲ್ಲೊಂದು ಟೆಂಪಲ್ ಕಾಣಿಸ್ತು, ನೆನ್ನೆನೂ ನೋಡಿದೆ ಇದನ್ನು. ನೋಡಿ ಆ ಕಡೆ ಮಧ್ಯದಲ್ಲಿ ಮಾತ್ರ ಬೆಟ್ಟ ಇದೆ, ಮೂರು ಕಡೆನೂ ಫುಲ್ಲು ಆಳ ಇದೆ. ನೀವು ಇಲ್ಲಿ ನೋಡ್ಬೋದು ಈ ಥರನೇ ಇದೆ ಮೂರು ಕಡೆನೂ. ಇನ್ನೊಂದು ಕಡೆ ಆದರೆ ಊರಿದೆ. ಸೊ ಈ ಊರಿನವರೇ ಆ ದೇವಸ್ಥಾನ ಕಟ್ಕೊಂಡಿರೋದು ಅನಿಸುತ್ತೆ, ಸಖತ್ತಾಗಿ ಕಟ್ಕೊಂಡವ್ರೆ. ವ್ಯೂ ಅಂತೂ ಮಸ್ತ್ ಅಂದರೆ ಮಸ್ತ್ ಇದೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಯಾರು ಪೂಜೆ ಮಾಡ್ತಾರೋ ಅದೇನೋ ಆ ದೇವ್ರಿಗೆ ಗೊತ್ತು, ಮತ್ತು ಪೂಜೆ ಮಾಡೋರಿಗೆ ಗೊತ್ತು. ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ಸ್ವಲ್ಪ ಮೇಲೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ ಹೇಳ್ಬಿಟ್ಟು. ಚಿಕ್ಕದಾಗಿ ನೋಡಿ, ಝೂಮ್ ಮಾಡ್ತೀನಿ ನೋಡಿ ಯಾವ ಥರ ಬೀಳ್ತಿದೆ ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ತಾಗಿ ಬೀಳ್ತಿದೆ. ಸೊ ಝೂಮ್ ಮಾಡಿರೋದಕ್ಕೆ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರ್ಬೋದು. ಸೊ ಬಟ್ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇವಾಗ ಅಲ್ಲಿ ಬ್ರಿಡ್ಜ್ ಆವಾಗ ನಾವು ಆ ಬ್ರಿಡ್ಜ್ ಮೇಲೇ ಹೋಗೋದು. ಆ ಕಡೆ ಹೋಗಿ ಒಂದು ವ್ಯೂ ತೋರಿಸ್ತೀನಿ ಇದ್ರದ್ದು ಹೇಗಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇಲ್ಲಿಂದ ನೋಡೋಕ್ಕಂತೂ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡಿ ಇಲ್ಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹಂಗೇ ಲೆಫ್ಟಿಗೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟಗಳು ಅಂತ ಹೇಳ್ಬಿಟ್ಟು. ಸೊ ನೋಡೋಕ್ಕಂತೂ ಮಸ್ತ್ ಅಂದರೆ ಮಸ್ತ್ ಅಂತ ಕಾಣಿಸುತ್ತೆ. ಬಟ್ ಹಾಗೆ ಕೆಲವೊಂದು ಕಡೆ ನೋಡಿದ್ರೆ ಲ್ಯಾಂಡ್ ಸ್ಲೈಡ್ಗಳಾಗಿರೋದು ನೋಡಿಬಿಟ್ಟು ಸ್ವಲ್ಪ ಭಯ ಆಗುತ್ತೆ. ಬಟ್ ಈ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ವಾ, ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ಸಖತ್ತಾಗಿ ಕಟ್ಕೊಂಡವ್ರೆ. ಅಲ್ಲೇನಾದರೂ ಮನೆ ಏನಾದರೂ ಇದ್ಬಿಟ್ಟಿದ್ರೆ ಇನ್ನೂ ಹೇಗಿರೋದು ಥಿಂಕ್ ಮಾಡ್ಕೊಳ್ಳಿ ಒಂದು ಸತಿ. ಸಖತ್ತಾಗಿದೆ ನೋಡೋಕ್ಕಂತೂ. ನಿಮಗೆ ನೋಡೋಕ್ಕೆ ಅಲ್ಲಲ್ಲಿ ಈ ಥರ ವಾಟರ್ ಫಾಲ್ಸ್ ಸಿಗ್ತಾ ಇರ್ತದೆ. ನೀವು ಬೇಕಿದ್ರೆ ನೀರು ಕುಡಿಬೋದು. ಇದನ್ನು ನೀವು ಅಲ್ಲಿ ಬ್ಲೂ ಕಲರ್ ಪೈಪ್ ನೋಡ್ಬೋದು, ಅದು ಕೂಡ ಕುಡಿಯೋಕ್ಕೆ ನೀರು ಹಾಕ್ಕೊಂಡಿರೋದವರು. ನೀವು ಎಲ್ಲಿ ಏನೇ ಅಡುಗೆ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಏನೇ ಮಾಡಬೇಕಂದ್ರೆ ಇದೇ ನೀರೇ ಅವ್ರು ಬಳಸೋದು. ಸೊ ನೀವು ಕೂಡ ಆರಾಮಾಗಿ ಕುಡಿಬೋದು, ತೊಂದರೆ ಏನಿಲ್ಲ. ಒಂದೇನಪ್ಪ ಅಂದರೆ ತುಂಬ ಕೋಲ್ಡಾಗಿರುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅಷ್ಟು ಕೋಲ್ಡ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಅಷ್ಟು ಕೋಲ್ಡ್ ಇರುತ್ತೆ ಇಲ್ಲಂತೂ ನೀರು. ಸೊ ಕುಡಿಬೇಕಾದ್ರೆ ಹುಷಾರು, ಕೋಲ್ಡ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ನನಗೂ ಲೈಟಾಗಿ ಕೋಲ್ಡ್ ಆದರೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ನೋಡಿ ಅದೇ ಟೆಂಪಲ್ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಅಲ್ಲಿ ಥರ ಕಾಣ್ತಿದೆ, ಬಟ್ ರಿಯಲ್ಲಾಗಂತೂ ಮಸ್ತ್ ಅಂದರೆ ಮಸ್ತಾಗಿ ಕಾಣ್ತಿದೆ. ಸೊ ಹಾಗೇ ಇಲ್ಲಿ ಬಂದರೆ ಈ ಹೋಟ್ಲ್ ಹೆಸ್ರು ಏನು ಗೊತ್ತಾ, ಆ ಟೆಂಪಲ್ ವ್ಯೂ ಆ್ಯಂಡ್ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು, ಟೆಂಪಲ್ ವ್ಯೂ ಕ್ಯಾಂಪಿಂಗ್ ಆ್ಯಂಡ್ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಹೋಟ್ಲ್ ಹೆಸರು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ, ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ. ಸೊ ಕ್ಯಾಮ್ರಲ್ಲಿ ನಿಮಗೆ ಸರಿಯಾಗಿ ಕಾಣಿಸಲ್ಲ, ಬಟ್ ರಿಯಲಾಗಿ ಬಂದು ನೋಡಿದ್ರೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಸಖತ್ ಅಂದರೆ ಸಖತ್ತಾಗಿದೆ ನೋಡೋಕ್ಕಂತೂ. ಫೈನಲ್ಲಾಗಿ ಲಾಸ್ಟ್ ಟೈಮ್ ನೋಡ್ಕೊಂಬಿಟ್ರಪ್ಪ ಟೆಂಪಲ್ನ. ಈ ಕಡೆ ಸಣ್ಣಿರೋದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ, ಬಟ್ ನೋಡೋಕ್ಕಂತೂ ನನ್ನ ಕಣ್ಣಿಗೆ ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಿದೆ. ಸೊ ಇಲ್ಲಿ ಮನೆ ಕಾಣ್ತಿದ್ಯಾ, ಈ ಮನೆ ಹತ್ರದಿಂದ ನಾವು ಬಂದಿದ್ದು. ಸೊ 3 ಸೈಡ್ಸ್ ಕವರ್ ಮಾಡ್ತೀವಿ ಈ ಟೆಂಪಲ್ನ, 4th ಸೈಡ್ ಕವರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ಏನು ಕಾಣ್ತಿದೆ, ಈ ಬೆಟ್ಟನ ಕವರ್ ಮಾಡಿ, ಈ ಬೆಟ್ಟದ ದಾರಿಯಲ್ಲಿ ನಾವು ಹೋಗಲ್ಲ. ಸೊ ನೋಡಿ ನೀವು ಇಲ್ಲೆಲ್ಲ ಆಲ ಇದೆ ನೋಡಿ, ಇಲ್ಲೆಲ್ಲ ಇಷ್ಟು ಆಲ ಇದೆ. ಸೊ ಇದು ಮಾತ್ರ ಊರು. ಸೊ ಈ ಊರವರೇ ಆ ದೇವಸ್ಥಾನ ಕಟ್ಕೊಂಡಿರೋದು. ನೋಡೋಕ್ಕಂತೂ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ವಾಟರ್ ಫಾಲ್ಸು ಇಲ್ಲೇ ಇದೆ. ಸೊ ಇಲ್ಲೇನು ಕಾಣ್ತಿದ್ರೆ ನೀವು ಕಲ್ಬಂಡೆಗಳು, ಈ ಕಲ್ಬಂಡೆಗಳ ಹತ್ರ ಇದೆ. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ, ಏನಾದರೂ ಕಾಣಿಸಿದ್ರೆ ವಿಡಿಯೋ ತಗೊಳ್ಳೋಣ, ಕಾಣಿಸಿಲ್ಲ ಅಂದರೆ ಹಂಗೆ ಹೋಗೋಣ. ಸೊ ನೋಡಿ ಫಾಲ್ಸು ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಬೀಳ್ತಿದೆ ನೋಡಿ. ಆ ಕಡೆ ಈ ಕಡೆ ಬೆಟ್ಟಗಳು, ಮಧ್ಯದಿಂದ ಸ್ವಲ್ಪ ನೀರು, ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ನಾವಿವಾಗ ಇದೇ ಬ್ರಿಡ್ಜಿಂದನೇ ಬಂದಿದ್ದು. ಹಂಗೆ ಇಲ್ಲಿ ಕೆಳಗಡೆ ಒಂದು ವ್ಯೂ ನೋಡ್ಕೊಂಡ್ಬಿಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ಭಯಂಕರವಾಗಿದೆ ಅಂದರೆ ಅಷ್ಟು ಭಯಂಕರವಾಗಿದೆ. ಹೆವಿ ಅಂದರೆ ಹೆವಿ ಡೇಂಜರ್. ನಮ್ಮ ಭೀಮ ಇಲ್ಲಾದರೆ ನಿಂತವನೇ, ಭೀಮನ ಮೇಲೆ ನೋಡ್ರಿ ಗಾಯ್ಸ್ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಸಖತ್ ಅಂದರೆ ಸಖತ್ತಾಗಿ ಕಾಣ್ತಿದ್ದಾನೆ. ನಮ್ಮ ಭೀಮ ನೋಡೋಕ್ಕೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾವ್ ನೋಡಿ. ಥ್ಯಾಂಕ್ ಯು ಭೀಮಾ, ಥ್ಯಾಂಕ್ ಯು. ಇಷ್ಟೆಲ್ಲ ತೋರಿಸ್ತಿರೋದಕ್ಕೆ ನನಗೆ ತುಂಬ ಥ್ಯಾಂಕ್ ಯು. ನೀನು ನನ್ನ ಪ್ರಾಣ ಕಣೋ, ನಿನ್ನಂತೂ ನಾನು ಬಿಟ್ಕೊಡೋಕ್ಕಾಗಲ್ಲ. ನಾನು ಸಾಯೋವರೆಗೂ ನೀನು ನನ್ನ ಜೊತೆನೇ ಇರ್ತೀಯ, ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ. ಹಂಗೆ ಆನ್ ದಿ ವೇಲ್ ಬರಬೇಕಾದ್ರೆ ಇದನ್ನು ನೋಡಿದೆ ನೋಡಿ, ಟ್ಯಾಕ್ಟ್ರಿ ಯಾವ ಥರ ಆಗಿದೆ. ಫ್ರಂಟ್ ವೀಲ್ಗಳು ಮಾತ್ರ ಒಂದು ಕಡೆ, ಅದ್ರ ಹಿಂದೆ ವೀಲ್ ಒಂದು ಕಡೆ, ಮತ್ತು ಇನ್ನೊಂದು ಕಡೆ. ಸೊ ನೋಡಿ ಎಷ್ಟು ಡೇಂಜರ್ ಅಂದರೆ ಅಷ್ಟು ಡೇಂಜರ್ ನೋಡಿ. ಫ್ಲಡ್ಸ್ ಆಗಿರೋ ಟೈಮಲ್ಲಿ ಈ ಥರ ಆಗಿರೋದು ನೋಡಿ, ಎಷ್ಟು ಲಾಸೋ ನೋಡಿ ಇದಕ್ಕೆ. ನೋಡಿ ಅದು ನೋಡಿ ಹೇಗಾಗಿದೆ ಅಂತೇಳ್ಬಿಟ್ಟು, ಇದು ನೋಡಿ ಹೇಗಾಗಿದೆ ಅಂತೇಳ್ಬಿಟ್ಟು. ಸೊ ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಅಂತೇಳ್ಬಿಟ್ಟು.
ಸಖತ್ ಅಂದರೆ ಸಖತ್ ಡೇಂಜರ್ ಇಲ್ಲಿ. ಸೊ ಫ್ಲಡ್ಸ್ ಟೈಮಲ್ಲಂತೂ ಸಿಕ್ಕಾಕೊಂಡ್ರೆ ಅಂತೂ ಮುಗೀತು ಕತೆ. ಹೋಗ್ತಿರ್ಬೇಕಾದ್ರೆ ಈ ಬ್ಯೂಟಿಫುಲ್ ವ್ಯೂ ನೋಡಿ ಸ್ಟಾಪ್ ಕೊಟ್ಟೆ. ಸೊ ಇಲ್ಲಿ ನದಿ ನೋಡಿ, ಇಲ್ಲಿ ನದಿ ನೋಡ್ತಿದ್ದೀರಾ ನೀವು, ನೋಡಿ ಬ್ಲಾಕ್ ಕಲರ್ ಮಣ್ಣೆಲ್ಲ ಬ್ಲಾಕ್ ಕಲರ್ ಇದೆ ಕೆಳಗಡೆ, ನೀರು ಮಾತ್ರ ವೈಟ್ ಕಲರ್ಗೆ ಹೋಗ್ತಿದೆ. ನೋಡಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವಾ ಬ್ಲಾಕ್ ಕಲರು. ಸೊ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇದು ಬ್ಲಾಕ್ ಕಲರ್ ಹೇಗಾಯಿತು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ರೀಸನ್ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿ ಇಲ್ಲೆಲ್ಲ ಫುಲ್ಲೆಲ್ಲ ಬ್ಲಾಕ್ ಕಲರೇ. ಸೊ ಅದು ಏನು ಅಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಂಗೆ ಈ ಕಡೆ ಒಂದು ವ್ಯೂ ನೋಡ್ಕೊಂಬಿಡಿ. ಸೊ ಸಖತ್ ಅಂದರೆ ಸಖತ್ತಾಗಿದೆ. ಸೊ ಇದೆಲ್ಲ ಫ್ಲ್ಯಾಟ್ ಏರಿಯಾ, ಹಾಗಾಗಿ ಎಲ್ಲ ಭತ್ತ ಬೆಳೆದವ್ರೆ ಕೊಟ್ಟೆ. ಸೊ ಬ್ರೇಕ್ಫಾಸ್ಟ್ ವ್ಯೂ ನೋಡಿ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರೈಸ್ ಏನು ಸಿಗಲಿಲ್ಲ, ಬೆಳಗ್ಗೆನೇ ಅಲ್ವಾ. ಸೊ ಹಾಗಾಗಿ ಆಲೂ ಪರೋಟ ಮಾತ್ರ ಇದೆ ಅಂತ ಹೇಳಿದ್ರು. ನಾನು ಪರೋಟ ಮಾತ್ರ ಇದೆ ಅಂತ ಹೇಳಿದ್ರು. ನಾನು ಆನಿಯನ್ ಪರೋಟ ಆದರೆ ಆರ್ಡ್ರ್ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ವ್ಯೂ ಬಂದುಬಿಟ್ಟು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಭೀಮಾ ನೋಡಿದ್ರೆ ಇಲ್ಲಿ ನಿಂತವನೇ. ಈ ವ್ಯೂ ನೋಡ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೊರಡಬೇಕು. ಸುಮಾರು ಒಂದು 5-6 ಕಿಲೋಮೀಟ್ರಿಂದ ಆದರೆ ಬರ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಮರಗಳಿಲ್ಲಿ ಫುಲ್ 5-6 ಕಿಲೋಮೀಟ್ರಿಂದನೂ ಇದೇ ಥರ ಮರಗಳಿದ್ದಾವೆ. ನೋಡಿ ನೀವು ದಾರಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕಂತೂ ಸಖತ್ ಅಂದರೆ ಸಖತ್ತಾಗಿದ್ದಾವೆ. ಹಂಗೆ ಆನ್ ದಿ ವೇ ಹೋಗ್ತಿದ್ರೆ ಇಲ್ಲೊಂದು ವಾಟರ್ ಫಾಲ್ ಕಾಣಿಸ್ತು. ನೋಡ್ರಿ ಹೇಗಿದೆ ವಾಟರ್ ಫಾಲು, ಸಖತ್ ಅಂದರೆ ಸಖತ್ತಾಗಿದೆ. ಸೂರ್ಯ ಅಲ್ಲೇ ಇರೋದ್ರಿಂದ ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ವಿಡಿಯೋ ಮಾಡ್ತೀನಿ, ಸಖತ್ತಾಗಿ ಕಾಣಿಸುತ್ತೆ ನೋಡುವ. ಈಗ ಕಾಣಿಸ್ತಿದೆ ನೋಡಿ ಸೂರ್ಯ ಇಲ್ಲದೆ ಇರೋದಕ್ಕೆ. ಸಖತ್ತಾಗಿದೆ ಫಾಲ್ಸ್ ಅಂತೂ, ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೋಡಿ. ಸೊ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಭೀಮಾ ನೋಡಿ ಹೇಗೆ ನಿಂತಿದ್ದಾನೆ ಅಂತ, ಸಖತ್ ಅಂದರೆ ಸಖತ್ತಾಗಿದೆ. ಫ್ಲೋ ನೋಡಿ ಹೇಗಿದೆ, ಹಾಗೆ ಡೇಂಜರು ನೋಡಿ. ಹಂಗೆ ಮುಂದೆ ಬರ್ತಿದ್ರೆ ಇಲ್ಲೊಂದು ಗುಹೆ ಇದೆ. ಸೊ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಒಳಗಡೆಗಿದೆ ಅಂತ ನೋಡಿ. ನೀರು ನಿಂತಿದೆ, ನೋಡ್ತಾ ಇದ್ರೆ ಬರ್ತಾನೆ ಇದೆ ಗುಹೆ ಅಂತೂ. ಸಖತ್ತಾಗಿದೆ. ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ ಒಳಗಡೆ. ನೋಡಿ ಇದೇ ದಾರಿಯಲ್ಲೇ ನಾವು ಹೋಗೋದು, ಇಲ್ಲೇ ರಿವರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವಾಟರ್ ನೋಡಿ ಯಾವ ಕಲರ್ ಇದೆ ಅಂತ. ಇಂಥ ಸೌಂದರ್ಯನ ಟಿ ವಿಯಲ್ಲಿ ನೋಡಿದ್ರೆ ನಮಗೆ ಖುಷಿ ಸಿಗುತ್ತಾ? ಇಲ್ಲಿ ರಿಯಲಾಗಿ ಬಂದು ಈ ಥರ ನೋಡಿದ್ರೇ ತಾನೇ ಖುಷಿ ಸಿಗೋದು. ಇಲ್ಲಿ ನೋಡಿ ಬೆಟ್ಟ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾಡು ನೋಡಿ, ಬ್ಲಾಸ್ಟ್ ಅಂದರೆ ಬ್ಲಾಸ್ಟ್, ಮಾತೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಯಮುನೋತ್ರಿಯಿಂದ ಶಿಮ್ಲಾಗೆ ಹೋಗ್ತಿದ್ನಲ್ವಾ. ಸೊ ಆ ದಾರಿಯಲ್ಲಿ ಈ ಬ್ರಿಡ್ಜ್ ಆದರೆ ಸಿಕ್ತು. ಈ ಬ್ರಿಡ್ಜ್ ವ್ಯೂ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ ಒಂದ್ಸತಿ ಹೇಗಿದೆ ಅಂತ. ಸೊ ನೋಡ್ರಪ್ಪ ನೋಡಿ, ಇದೇ ಬ್ರಿಡ್ಜು, ಇದೇ ರಿವರು, ಇದೇ ವ್ಯೂ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ನೀವೇ. ಸೊ ಮಾತಲ್ಲಿ ವರ್ಣಿಸೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ, ಅಷ್ಟೊಂದು ಬ್ಯೂಟಿಫುಲ್ ಆಗಂದರೆ ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ ನೀವು ಈ ಬ್ರಿಡ್ಜ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವ್ಯೂ ನೋಡಿ, ಈ ರಿವರ್ ನೋಡಿ, ಏನು ಹೇಳೋಕ್ಕಾಗುತ್ತೆ ಹೇಳಿ ಇದ್ರ ಬಗ್ಗೆ? ಎಷ್ಟಂತ ಹೋಗ್ಲಕ್ಕಾಗುತ್ತೆ? ನೀವು ಯಾರು ಸ್ಟೇ ಬೇಕಿದ್ರು ಕೂಡ ಇಲ್ಲೇ ಈ ಊರಲ್ಲೇ ಸ್ಟೇ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಮನೆಗಳೆಲ್ಲ ಇದ್ದಾವೆ. ಸೊ ನೋಡಿ ಅಲ್ಲಿ ಕಾರ್ ನಿಂತಿದೆಯಾ, ಅಲ್ಲಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಇದೇ ಬ್ರಿಡ್ಜ್ ಮೇಲೆ ನಡ್ಕೊಂಡು ಇಲ್ಲಿ ಸ್ಟೇಸ್ ಕೂಡ ಸಿಗುತ್ತೆ. ಸೊ ಸ್ಟೇ ಕೂಡ ಇರ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬ್ಲಾಸ್ಟ್ ಅಂದರೆ ಬ್ಲಾಸ್ಟ್ ರೀ, ನೆಕ್ಸ್ಟ್ ಲೆವೆಲ್. ಟೋನ್ಸ್ ರಿವರ್ನಾದರೆ ಕ್ರಾಸ್ ಮಾಡಿದ್ವಿ. ಬ್ರಿಡ್ಜ್ ಬಂದುಬಿಟ್ಟು ಆ ಕಡೆ ಇದೆ. ಸೊ ಫ್ಲೋ ನೋಡಿ ಯಾವ ರೀತಿ ಫ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೂ ನಮಗೆ ಹಿಮಾಚಲ್ ಪ್ರದೇಶ ಶಿಮ್ಲಾ ಬಂದುಬಿಟ್ಟು 100 ಸಮಥಿಂಗ್ ಕಿಲೋಮೀಟರ್ಸ್ ಇದೆ. ಸಂಜೆ 5 ಗಂಟೆಗೆ ತೋರಿಸ್ತಿದೆ ರೀಚ್ ಆಗೋದು. ಸೊ ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಅಂತ ಹೇಳ್ಬಿಟ್ಟು. ಫ್ಲೋ ನೋಡಿ ಎಷ್ಟು ಜೋರಾಗಿ ಫ್ಲೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಲ್ಲಿ ನೋಡಿ, ಅಲ್ಲಿ ಮುಂದೆ ನೋಡಿ ವಾಟರ್ ಫಾಲ್ ಎಷ್ಟು ಸಣ್ಣದಾಗಿ ಬೀಳ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಲ್ಲಿ ಈ ಥರ ಬೀಳ್ತಾ ಇರ್ತವೆ ಫಾಲ್ಸು. ಸೊ ಅವೆಲ್ಲ ಎಂಜಾಯ್ ಮಾಡಿಕೊಂಡು, ಈ ಫ್ಲೋನೆಲ್ಲ ಎಂಜಾಯ್ ಮಾಡಿಕೊಂಡು, ವ್ಯೂ ನೋಡಿಕೊಂಡು, ಸೊ ಇಲ್ಲಿಂದ ಆದರೆ ಹೊರಡುವ. ಟೈಮಿಲ್ಲ ನಮಗೆ ಆ್ಯಕ್ಚುಲಿ. 6 ಗಂಟೆ 6:30 ರೀಚ್ ಆಗಬೇಕು ನಾವು ಶಿಮ್ಲಾಗೆ. ನೋಡುವ ಎಷ್ಟೊತ್ತಾಗುತ್ತೆ ಏನು ಅಂತ. ಅಫಿಷಿಯಲಿ ನಾವೇನೋ ಹಿಮಾಚಲ್ ಪ್ರದೇಶಗಾದರೆ ಎಂಟರ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಈ ಕಡೆ ನೋಡಿ ಲ್ಯಾಂಡ್ ಸ್ಲೈಡ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ದೊಡ್ಡ ಕಲ್ಬಂಡೆಗಳೇ ರೋಡ್ ಮೇಲೆ ಉರುಳಿ ಬಿದ್ದಾವೆ. ಹಂಗೆ ದೊಡ್ಡ ಮರಗಳೇ ನೋಡಿ ಎಷ್ಟು ಬಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ, ಈ ಮರ ನೋಡಿ, ಆ ಮರ ಸಪೋರ್ಟ್ ಇಲ್ಲ ಅಂದಿದ್ರೆ ರೋಡ್ ಮೇಲೆ ಬಿದ್ದಿರೋದು. ಸೊ ನೋಡಿ ಎಷ್ಟು ದೊಡ್ಡ ಮರ ನೋಡಿ ಇದು.
ಈ ಕಡೆನೂ ನೋಡ್ಬೋದು ನೀವು ಹೆಂಗೆ ಬಿದ್ದಿದ್ದಾವೆ ಅಂದರೆ ಹಂಗೆ ಬಿದ್ದಿದ್ದಾವೆ. ಹೆವಿ ಅಂದರೆ ಹೆವಿ ಡೇಂಜರಸ್ ಆಗಿದೆ ರೋಡಂತೂ. ಸೊ ಕೇರ್ಫುಲ್ಲಾಗಿ ಬಂದು ಕೇರ್ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಕೇರ್ಫುಲ್ಲಾಗಿ ಇಲ್ಲಿಂದ ಆದರೆ ಜಾಗ ಖಾಲಿ ಮಾಡಿ. ಇಲ್ಲಿರೋರು ಪಾಪ ಅದು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಮರಗಳೆಲ್ಲ ಬೇರ್ ಸಮೇತವಾಗಿ ಹೆಂಗೆ ಕಿತ್ಕೊಂಡ್ಬಂದವು. 1-2 ಮರಗಳೆಲ್ಲ ಎಷ್ಟೊಂದು ಮರಗಳು ನೋಡಿ ಯಾವ ಥರ ಬಿದ್ದಾವೆ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಲ್ಯಾಂಡ್ಸ್ಲೈಡ್ ಆಗಿದೆ ನೋಡಿ, ಅಲ್ಲಿಂದ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಲ್ಬಂಡೆಗಳು, ಮರಗಳು ಏನು ಇಲ್ದಿರ ಎಲ್ಲ ಕ್ಲೀನಾಗಿ ಬಂದ್ಬಿಟ್ಟಿದೆ. ಸೈಲೆಂಟಾಗಿ ಇಳ್ಕೊಂಡು ರೋಡ್ಗೆ ನೋಡಿ. ಈ ಕಡೆ ನೋಡಿ ಎಷ್ಟು ಹಾಕವ್ರೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ ಡೆಡ್ಲಿ ಆಗಿದೆ ರೋಡ್ ಅಂತೂ. ಹುಷಾರಾಗಿರಪ್ಪೋ. ಯಾಕೋ ಟೈಮೇ ಸರಿ ಇಲ್ಲ ಇವತ್ತು. ಸೊ ಬೆಳಗ್ಗೆ ನೋಡಿದ್ರೆ ಆ ಥರ ಆಯಿತು, ಇವಾಗ ನೋಡಿದ್ರೆ ಟೀ ಕೈ ಮೇಲೆ ಚಲ್ಕೊಂಡೆ ಇನ್ನೊಂದು ಗಾಡಿ ಕೆಳಗಡೆ ಬಿತ್ತು ಸೈಡ್ ಸ್ಟ್ಯಾಂಡ್ ಹಾಕಿದ್ದಕ್ಕೆ. ಇದು ಬೆಂಡ್ ಆಗಿದೆ. ಸೊ ಇವಾಗ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಹೋಗ್ತಾ ಹೋಗ್ತಾ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಎಲ್ಲಾದರೂ. ಸೊ ನೋಡೋಣ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇದು ಫುಲ್ ಬೆಂಡ್ ಆಗಿಬಿಟ್ಟಿದೆ ನೋಡಿ, ಸ್ಟ್ರೈಟ್ ಆಗಿದ್ದು ಹೆಂಗಾಗಿದೆ ನೋಡಿ. ಸೊ ಬೇರೆ ಏನೂ ಆಗಿಲ್ಲ ದೇವ್ರ ದಯೆಯಿಂದ. ಇಲ್ಲಿ ಸ್ಕ್ರ್ಯಾಚ್ ಬಿದ್ದಿದೆ, ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ದೆ, ಸೊ ಕೆಳಗಡೆ ಬಿದ್ದೋಯ್ತು. ಯಾರು ಏನು ಮಾಡೋಕ್ಕಾಗಲ್ಲ, ದೇವ್ರ ದಯೆಯಿಂದ ಗಾಡಿಗೂ ಏನೂ ಆಗಿಲ್ಲ, ಅಷ್ಟೇ ಸಾಕು. ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 4:45 ಸಂಜೆ. ಸೊ ಫಾಗ್ ಯಾವ ರೀತಿ ಬೀಳ್ತಿದೆ ಅಂದರೆ, ಸೊ ಮುಂದೆ ನೋಡಿ ಫುಲ್ಲು ವೈಟ್ಗೆ ಹಂಗೆ ಲೆಫ್ಟಿಗೆ ತೋರಿಸ್ತೀನಿ ನೋಡಿ. ಒಂಚೂರು ಏನಾದರೂ ಕಾಣ್ತಿದ್ದೀನಿ ನೋಡಿ, ಅಪ್ಪ ಫುಲ್ಲು ಫಾಗಿಂದ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ಮಂಜು ಬೀಳ್ತಿದೆ ಅಂದರೆ ಅಷ್ಟು ಮಂಜು ಬೀಳ್ತಿದೆ. ಫುಲ್ಲು ವೈಟ್ಗೆ ಇದೆ ನೋಡಿ. ಒಂಚೂರು ಕಾಣ್ತಿಲ್ಲ ನೋಡಿ, ಒಂದು ಬೆಟ್ಟ ಕಾಣ್ತಿಲ್ಲ, ಒಂದು ಮರ ಕಾಣ್ತಿಲ್ಲ, ಒಂದು ಹುಲ್ಲು ಕಾಣ್ತಿಲ್ಲ, ಒಂದು ಬಿಲ್ಡಿಂಗ್ ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಅಷ್ಟೊಂದು ಫಾಗ್ ಬೀಳ್ತಿದೆ ಇಲ್ಲಿ ನೋಡಿ. ನೋಡಿ ನೋಡಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಫಾಗ್ ಬರ್ತಾ ಇರೋದು. ಸೊ ಫೈನಲಿ ನಾನಂತೂ ಶಿಮ್ಲಾಗಾದರೆ ಬಂದು ರೂಮ್ ಆದರೆ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ರೂಮ್ ಇದೆ ರೂಮು. ಸೊ ಲಗೇಜ್ ಎಲ್ಲ ಎಲ್ಲಂದ್ರೆ ಬಿಸಾಕ್ಬಿಟ್ಟು ಸೊ ಇವಾಗ ನಾನಾದರೆ ಇಲ್ಲಾದರೆ ದಬ್ಬಾಕೊತೀನಿ. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅಂಟಿಲ್ ದ್ಯಾನ್, ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.